ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾ ಗೌಡ್ರ ಮನೆ ಚಾನಲ್. ನೋಡಿ ನನ್ನ ಮಗನಿಗೆ ವಾಕರ ಬೇಬಿ ಅದು ವಾಕರ್ ತಗೊಂಡಿದ್ದೀವಿ. ಒಂದು ಸ್ವಲ್ಪ ಅವನು ಆಟ ಆಡಿಕೊಂಡು ಫ್ರೀಯಾಗಿ ಓಡಾಡಲಿ ಅಂತ. ಒಂದು ಏಜ್ ಆದಮೇಲೆ ಹಾಕಿ ಇವಾಗ ಹಾಕ್ಬಿಡಿ ಅಂತ ಇದ್ದೀರಾ. ಅವ್ನಿಗೊಂದು ಸ್ವಲ್ಪ ಕಂಫರ್ಟ್ ಇರಲಿ ಅಂತ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಅವನೇನು ಜಾಸ್ತಿ ಹೊತ್ತಿರಲ್ಲ, 1-2 ಮಿನಿಟ್ಸ್ ಇರ್ತಾನೆ. ಆಮೇಲೆ ಅಪ್ಪ 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 ಅಂತ ಬಂದ್ಬಿಡ್ತಾನೆ. ಅವ್ನಿಗೆ ಯಾರ್ದು ಹೊತ್ತಿರೋಕ್ಕೂ ಇಷ್ಟ ಇಲ್ಲ, ಯಾವಾಗಲೂ ಅಪ್ಪನೇ ಬೇಕು. ನಾವು ಅಪ್ಪ ಆಟ ಆಡ್ತಿದ್ದ, ಹೋಗಿ ಚಂದ ಗೊತ್ತಾನೆ. ಈ ವಿಡಿಯೋದಲ್ಲಿ ಒಂದಷ್ಟು ವಿಷಯ ಮಾತಾಡಬೇಕಾಗಿದೆ. ಯಾಕೆ ಕರೆದಿಲ್ಲ. ಸುಹಾಸ್, ನೀವು ಒಳ್ಳೆಯವರು, ನೀವು ಹಿಂಗೆ ಮಾಡಿಬಿಟ್ರಿ ಕೆಟ್ಟವರು. ನಾನು ಹೇಳೋದು ಒಂದೇ, ಅವ್ರಿಗೂ ನಾವು ಹೊಸ್ದಡ್ಕು ಅಪ್ಪ ಯಾವುದಕ್ಕೆ ಸೇರಿಸ್ಕೊಂಡಿದ್ದು ನಾವು ಮಾಲೆ ಅಮಾಸೆಗೆ ನಾವು ಮುಂದೆ ಕಾರ್ಯನ 1 ವರ್ಷದ ಕಾರ್ಯನ ಆಲ್ರೆಡಿ ಮಾಡಿಬಿಟ್ಟಿದ್ವಿ. ಒಂದಷ್ಟು ಜನ ಊರವರು ಮಾಡಿಬಿಡಿ ಸೇರಿಸ್ಕೊಬಿಡಿ ಅಂದರು ಅಂದ್ಬಿಟ್ಟು ಸೇರಿಸ್ಕೊಬಿಟ್ಟಿದ್ವಿ. ಪುರೋಹಿತರು ಆಮೇಲೆ ಇಲ್ಲ 1 ವರ್ಷದ ನೀವು ಮಾಡಬೇಕು ಅಂದರು. ನಾವು ತಿರ್ಗಾ ಮಾಡಿದ್ವಿ. ಮಾಲೆ ಅಮಾಸೆಗೆ ಕರೆದಿದ್ವಿ, ಬಂದಿದ್ದರು. ತುಂಬ ಓವರಾಗಿ ನನಗಿಷ್ಟ ಇಲ್ಲ, ಹೇಳ್ಬಾರ್ದು. ನಾವು ಖಾಲಿ ಮಾಡಿದ್ವಿ. ಇದು ಫೆಬ್ರವರಿ 12ನೇ ತಾರೀಕು ಮಾಡಿದ್ದು. ನಾವು ಯಾರನ್ನೂ ಕರೀಲಿಲ್ಲ. ನಾನು, ನನ್ನ ವೈಫು, ನನ್ನ ಪಾಪು, ನಮ್ಮಪ್ಪ ಅಷ್ಟೇ. ಮನೇಲೇ ಅವರಮ್ಮ ಸುಮ್ಮನೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದರು, ಅವರು ಹೊಂಟೋದ್ರು. ನಾವು ಜಾಸ್ತಿ ನಮ್ಮ 2 ಹುಡುಗರು, ಕೆಲಸದ ಹುಡುಗ, ನನ್ನ ಕೊಲೀಗ್ ಥರ ಹುಡುಗರು 2 ಬಂದಿದ್ದರು ಅಂದ್ಬಿಟ್ಟು ಇನ್ಯಾರನ್ನೂ ನಾವೇನು ಇದು ಮಾಡಿರಲಿಲ್ಲ. ಅವನು ಅಲ್ಲಿ ಕೆಲಸದಿಂದ ಬಂದಾಗ ಹಿಂಗೆ ಬಂದು ಮಗುನ ಮಾತಾಡ್ಸೋಕ್ಕೆ ಬಂದಿದ್ದ. ಯಾರೂ ಬೇಜಾರು ಮಾಡ್ಕೋಬೇಡಿ, ನಾವೇನು ಬೇಕು ಅಂತ ಏನು ಇದು ಮಾಡಿಲ್ಲ. ಕಾರ್ಯಕ್ಕಂತೂ ಫಸ್ಟೇ ಮಾಡಿದ್ವಿ, ಆದ್ದರಿಂದ ಯಾರನ್ನೂ ಕರೆಯೋಕ್ಕೆ ಹೋಗಿಲ್ಲ. ಅದು ಬಿಟ್ಟು ಬೇಕು ಅಂತ ಯಾರನ್ನೂ ಕರೆದಿಲ್ಲ ಅಂತ ಅಲ್ಲ, ನಮಗೂ ಗೊತ್ತು 1 ವರ್ಷದ ಕಾರ್ಯ ಮಾಡಿಬಿಟ್ಟಿದ್ವಿ. ಇದು ಮಾಡಲೇಬೇಕು ಅಂದಿದ್ದಕ್ಕೆ ನಾವು ಮಾಡಿದ್ದೀವಿ. ಇದು ಬಂದು ಇವಾಗ ಹಬ್ಬದ್ದು ವಿಡಿಯೋ. ನನ್ನ ವೈಫು ಸಾಂಬಾರು ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ಳು. ಅಷ್ಟೊಂದೇನು ವಿಡಿಯೋ ಎಲ್ಲ ಮಾಡೇ ಇಲ್ಲ. ಎಂತಕ್ಕೆ ಅಂದರೆ ರೆಸಿಪಿ ಚೆಕ್ ಮಾಡಬೇಕು. ಒಂದು ಸ್ವಲ್ಪ ದಿನ ಅವಳು ಮಾಡಂಗಾದಮೇಲೆ ಎಲ್ಲ ತುಂಬ ನೀಟಾಗಿ ಗೊತ್ತಾದಮೇಲೆ ರೆಸಿಪೀಸ್ ಎಲ್ಲ ಹಾಕ್ಕೊತೀವಿ. ಅಲ್ಲಿಗಂಟ ನಾನು ಇದೆಲ್ಲ ಮಾಡೋಕ್ಕೆ ಆಗಲ್ಲ. ರೆಸಿಪೀಸ್ ಎಲ್ಲ ತೋರಿಸ್ಬಿಟ್ಟು ಏನೇ ಎಡವಟ್ಟಾದರೂ ಆಮೇಲೆ ನಮ್ಮ ಮೇಲೆ ಬರ್ತೀರ, ಅದು ನನಗೆ ಗೊತ್ತು. ಅದಕ್ಕೇ ಬೇಡ ಅಂತ ಕಾಳುಗೊಜ್ಜು ಮಾಡಿದ್ರು ನನ್ನ ವೈಫ್ ಮತ್ತು ನಮ್ಮಪ್ಪ. ಸ್ನೇಹ ಮತ್ತು ನಮ್ಮಪ್ಪ ಮರ್ಯಾದೆ ಕೊಡ್ತಾಯಿದ್ದೀನಿ ಅಲ್ವಾ ಬೇಬಿ? ನನ್ನ ವೈಫ್ ಅಂತೆಲ್ಲ ಮರ್ಯಾದೆ ಕೊಡ್ತಾಯಿದ್ದೀನಿ, ಸ್ನೇಹ ಮತ್ತು ನಮ್ಮಪ್ಪ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ವಾಯ್ಸ್ ಓವರ್ ನನ್ನ ವೈಫೇ ಕೊಡಬೇಕಾಗಿತ್ತು. ಎಲ್ಲರೂ ಕೆಟ್ಟವನ ಥರ ತೋರಿಸೋದಕ್ಕೆ ತುಂಬ ಈಸಿ. ನಾವು ಚೆನ್ನಾಗೇ ಇದ್ದೀವಿ, ನಾನು ಮಾತಾಡಿಸ್ತೇನಿಲ್ಲ. ನಾವು ಇವಾಗ ಅವನಿಗೆ ಪಂಚ್ಮುಡಿ ಕೊಡಿ ಅಂತ ಎಲ್ಲರೂ ಹೇಳಿದ್ರಿ ಅಂದ್ಬಿಟ್ಟು ಅವ್ರನ್ನೂ ಕರೆದೆ ಎಲ್ಲ ಮಾತಾಡಿಸ್ತಾಯಿದ್ದೀವಿ. ಆ ಥರ ಏನಿಲ್ಲ, ಒಂದು ಕೆಟ್ಟ ಟೈಮಲ್ಲಿ ಆಗಿರೋದು. ಅದು ಬಿಟ್ಟರೆ ನಾವು ಬೇಕು ಅಂತೇನಿಲ್ಲ. ನನ್ನ ಪಾಪದು ನಾಮಕರಣಕ್ಕೂ ಕರೆದಿದ್ದೀನಿ, ಎಲ್ಲದಕ್ಕೂ ಆಗಿದೆ. ನಾವು ಬರ್ಡೇಗೆ ಹೋಗಿದ್ದೀವಿ. ಯಾರೂ ಆ ಥರ ಎಲ್ಲ ಮಾಡಿಬಿಡಿ. 1 ವರ್ಷ ಆದಮೇಲೆ 2 ವರ್ಷನಪ್ಪ ನಾನು ಬಟ್ಟೆ ತೊಗೊಂಡು 2.5 ವರ್ಷ ಆಗಿತ್ತಾ? 2 ವರ್ಷದ ಮೇಲೆ ನನ್ನ ಮದುವೆಗೂ ಅಷ್ಟೇ ಜಾಸ್ತಿ ಬಟ್ಟೆನೂ ತೊಗೊಂಡಿಲ್ಲ. ಇವಾಗ 1-2 ಜೊತೆ ಬಟ್ಟೆ ತೊಗೊಂಡೆ. 2.5 ಇವಾಗ ಆಗಿಲ್ಲ, 2 ನಂದು ಆಗೋಯ್ತಲ್ಲ ಅಡುಗೆ, ಇನ್ನೇನಿಲ್ಲ. ಮಾಡಿದೆ, ಅದು ಚೆನ್ನಾಗಿ ಬಂತು. ಕೋಸಂಬರಿ, ಏನು ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು. ಸರಿ ಸರಿ. ಹೆಂಗೆ ಮಗನೇ ಹಾಕೋದು? ಸಾಕಲ್ವಾ ಇವಾಗ ನೆನ್ಸಿದ್ರು? ಬನ್ನಿ
ಈಗ ಮಗುಗೆ ಫುಲ್ ಬಾಡಿ ಆಯಿಲ್ ಮಸಾಜ್ ಮಾಡಿ ಎಷ್ಟೋ ವರ್ಷಗಳ ನಂತರ ಆಯಿಲ್ ಮಸಾಜ್ ನನಗೆ ಮಾಡಿಕೊಂಡಿದ್ದು. ನನಗೆ ಸ್ನೇಹನ ಎಣ್ಣೆ ಎಲ್ಲ ಹಚ್ಕೊಟ್ಲು. ಇವಾಗ ಅವನು ತುಂಬ ಖುಷಿಪಟ್ಟ. ಹಬ್ಬ ಫಸ್ಟ್ ಹಬ್ಬ ಅಲ್ಲ ಅವನಿಗೆಲ್ಲ ಎಣ್ಣೆ ಹಚ್ಚಿ ಸೂಪರಾಗಿ ಎಲ್ಲ ಮಾಡಿ ಹೇಳಿದ್ನಲ್ಲ. ಒಂದೊಂದು ಸತಿ ಖುಷಿ ಆಗುತ್ತೆ, ಒಂದೊಂದು ಸತಿ ಗುರ್ರ ಅಂತ ಇರ್ತಾಳೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಅನುಸರಿಸ್ಕೊಂಡು ಹೋಗೋ ಗಂಟ ಇಬ್ಬರು ಮಾವ ಸೊಸೆ ಇಬ್ಬರು ಸೇರಿ ಒಬ್ಬಿಟ್ಟಲ್ಲ, ಇಲ್ಲ ಪರವಾಗಿಲ್ಲ, ಒಂದು ಸತಿ ನೋಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ನೋಡಿ ನನ್ನ ಮಗನೂ ನೋಡಬೇಕು ನಾನು ವೀಡಿಯೋದಲ್ಲಿ ಬರಬೇಕು ಅಂತ ಇರ್ತಾನೆ. ವಾಯ್ಸ್ ಓವರ್ ನಾನು ಕೊಟ್ಟಿಲ್ಲ ಅಂದರೆ ಇದು 4 ದಿವಸ ಬಿಟ್ಟೆ ವಿಡಿಯೋ ಬರೋದು, ಬೇಜಾರು ಮಾಡ್ಕೊಬಿಡಿ. ನನ್ನ ವಾಯ್ಸ್ ಓವರ್ ಕೊಡೋ ಅಷ್ಟೊತ್ತಿಗೆ 4-5 ದಿನ ಆಗೋಗುತ್ತೆ. ಆಮೇಲೆ ವೀಡಿಯೋನೂ ಕೊಡೋಕ್ಕಾಗಲ್ಲ, ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಟ್ಟೆ. ನೆಕ್ಸ್ಟು ವೀಡಿಯೋಗಳಿರುತ್ತೆ, ಟೈಮಿಗೆ ಕೊಡೋಕ್ಕಾಗಲ್ಲ. ಅವನೊಂದು ಸ್ವಲ್ಪ ಹಠ ಮಾಡ್ತಾನೆ. ನನ್ನ ವೈಫ್ ಒಂದು ಸ್ವಲ್ಪ ಸ್ಲೋ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಅಡುಗೆ ಎಲ್ಲ ಕಲ್ತ್ಕೊತಾ ಇದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ನಾವೇ ಅನುಸರಿಸ್ಕೊಂಡು ಹೋಗಬೇಕು. ನೋಡ್ಬೋದು ಅಪ್ಪ ಹೆಲ್ಪ್ ಮಾಡ್ತಾಯಿದ್ರು, ತುಂಬ ಹೆಲ್ಪ್ ಮಾಡಿದ್ರು ನಮ್ಮಪ್ಪ. ವಿಡಿಯೋ ಕಮೆಂಟ್ ಹಾಕ್ತೀರಾ, ಕೆಟ್ಟದಾಗ ಕಮೆಂಟ್ ಹಾಕೋದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಬೇರೆಯವ್ರ ಥರ. ಫಸ್ಟ್ ಕೆಡ್ಸ್ಕೊತಾ ಇದ್ದೆ, ಇವಾಗ ಕೆಡ್ಸ್ಕೊಳ್ಳಲ್ಲ. ಎಂತಕ್ಕೆ ಅಂದರೆ ನಮ್ಮ ನೆಮ್ಮದಿನೂ ಹಾಳಾಗುತ್ತೆ, ಮಗು ಇದೆ, ಎಲ್ಲ ಇದೆ. ನೋಡಿ ಹಬ್ಬಕ್ಕೆಲ್ಲ ಅರೇಂಜ್ ಮಾಡಿಕೊಂಡು ನನ್ನ ಮಗನೂ ಫುಲ್ಲೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆದ. ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹಾಕಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಈ ವಿಡಿಯೋ ಇಷ್ಟ ಆಗ್ಬೋದು, ಕೊನೆ ಗಂಟ ನೋಡಿ, ಎಲ್ಲೂ ಸ್ಟಾಪ್ ಮಾಡಬೇಡಿ. ಒಂದು ಸ್ವಲ್ಪ ವಾಯ್ಸ್ ಓವರ್ ಲೆಂತಿ ಆದರೆ ಬೇಜಾರು ಮಾಡ್ಕೊಬೇಡಿ. ಒಂದು ಸ್ವಲ್ಪ ನಾವು ನಮ್ಮ ಸಂಪ್ರದಾಯ ಪ್ರಕಾರ ನಮ್ಮದು ದಾಸಪ್ಪ ಅಂತ ನಾವು ಎಲ್ಲರ ಮನೆಗೂ ಹೋಗ್ತಾಯಿದ್ವಿ, ಜಾಕ್ಟೆ ಬೋನಸ್ ಇಟ್ಕೊಂಡೆಲ್ಲ. ಇವಾಗ ಒಂದು ಸ್ವಲ್ಪ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ವಿ, ಇವಾಗೆಲ್ಲ ತಿರ್ಗಾ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ರಿವ್ಯೂ ಏನು ಹೇಳ್ತೀನಿ ಬನ್ನಿ ನೋಡೋಣ. ಅಂದ್ಬಿಟ್ಟು ಹೇಳು. ನಿಮಿಷ ಬರೀಲಿ, ಅವನು ಹಿಂಗೆ ತಿರುಗಿಸ್ಕೊಂಡ ನೋಡು. ತಗೋ ಮಾಡಿ ಬಾ, ಇಲ್ಲಿ ಬಾ, ಇಲ್ಲಿ ಪಪ್ಪ ನೋಡು, ಪಪ್ಪ ಹತ್ರ ಬಾ ಮಗನೇ, ಬಾ ಕರಿ ಬೇಬಿ ಅವನನ್ನ. ಕರಿತೈದ್ ಬಾ, ಪಪ್ಪ ಕರಿತೈದ್ ಬಾ ಬಾ. ಟೈಮ್ ಹೆಂಗಿದೆ ಬೇಬಿ? ಇಲ್ಲಿ ಮಗನೆ ಹೆಂಗಿದೆ ಹೇಳ್ರಿ. ಅವ್ನಿಗೆ ಇವಾಗ ಹೊಸ್ಲು ದಾಟಿಸ್ಬಿಟ್ಟು ಪೂಜೆ ಮಾಡ್ಬೇಕು. ಅವ್ನಿಗೆ ಇವಾಗ ಹೆಂಗಿದೆ? ಚೆನ್ನಾಯ್ತು, ಖಾರ ಆಯಿತು, ಇನ್ನೆಲ್ಲ ಓಕೆ. ಕಲಿಬೇಕು. ಫಸ್ಟ್ ಟೈಮ್ ಮಾಡಿದ್ದೀನಿ ಇಷ್ಟೆಲ್ಲ. ಅವಾರ್ಡ್ಗೆ ಹಾಕ್ಲಾ? ಬಾ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿವರೆಗೂ ಬಾ. ತಗೋ ಬಾಳೆಹಣ್ಣು ತಗೋ. ಜಮೂನ್ ಏಯ್ ಮಗನೆ ಬಾರೆ, ಏಯ್ ಮನೆ ಬಾರ ಇಲ್ಲಿ ಬಾ. ಅಪ್ಪ ಇಲ್ಲಿ ಬಾ, ಇಲ್ಲಿ ಫೋನ್ ಹಿಡ್ಕೊ ಬಾ, ಇಲ್ಲಿ ಬಾ ಹಿಡ್ಕೊ, ದೂರದಲ್ಲಿ ಹಿಡ್ಕೊ, ನಾನು ಬರಬಾರ್ದು ಮೊನ್ನೆ. ಓಯ್ ಬೈಲಿ ಹೋಗ್. ಇಲ್ಲಿ ಆರತಿ ಮಾಡು ಅಷ್ಟೇ. ದೂರ
ಕೈಗೆ ಹಾಕ್ಬಿಡ್ತಾನೆ. ಎದೋ ನೀನು ಕೂತ್ಕೊಂಡಲ್ಲ ಮಾಡೋದು. ಎಲ್ಲಿ ಮಮ್ಮಿ ಹೂವು ಹಾಕ್ಬಿಟ್ಟಲ್ಲ, ಖುಷಿ ಆದೆ. ಇಲ್ಲಿ ಅವ್ನ್ ಹೂವು ಜಾಸ್ತಿ ಆಗೋಯ್ತು. ಇಲ್ಲಿಪ್ಪ ಮಗ್ನೆ ಅಷ್ಟೊಂದು ಸತಿ ತಿರುಗ್ತಾವನೆ. ಅಲ್ಲಿ ಅಲ್ಲಿ ನೀರು ಹೋಗುತ್ತಲ್ಲ ಜಗದಲ್ಲಿ ಮಧ್ಯೆ. ಜಾಮೂನ್ ತೋರಿಸ್ಕೊಡಕಣ. ಅದು ಅಲ್ಲೇ ಅಷ್ಟೇ, ಅಲ್ಲೇ ಇಟ್ಕೊಡು. ಎಲೆ ಇರ್ಕೆ ಅಲ್ಲೇ ಇಟ್ಟು. ಸ್ವೀಟ್ ಇದೆ, ಸ್ವೀಟ್ ತಿನ್ಸ್ಬೇಕಣೆ. ತಿಂದ ತಿಂದ. ಅಯ್ಯೋ ಹೊಸ್ಲು ದಾಟ್ಬಿಟ್ಟ, ಹೊಸ್ಲು ದಾಟ್ಬಿಟ್ಟ. ನನಗೆ ಮಗನಿಗೆ ಪಪ್ಪಿ ಏನ್ ಕೊಟ್ಟಿದ್ದೀರಾ? ಹಂಗೆಲ್ಲ ಇಲ್ಲ, ನಂಗೆ ಮಾತು ಪಪ್ಪಿ ಕೊಡು ಮಮ್ಮಿ. ನೀನು ಹೇಳ್ಕೊಂಡು ಕೊಡೋದಿಲ್ಲ. ಏನು ಮಾಡ್ತಿದ್ದೀರಾ ಇವತ್ತು? ನಿನ್ನೆ ಕೇಳಿದ್ದು ಹೇಳಿ ಏನಂತ. ಹೊಸ್ದು ಹೇಳ್ಕೊಂಡೇನದು ಏನೋ ಕೃಷ್ಣಪ್ಪ. ಹೌದೌದು ಕರೆಕ್ಟ್. ಸುಮ್ಮನೆ ಹೆಂಡತಿ 12 ಗಂಟೆಗೆ ಮಾಡ್ತಾಳೆ ಅಂದ್ಬಿಟ್ಟು ಈ ಸತಿ ನಾನು ಒಂದ್ಸತಿ ನೋಡೋಣ. ಎಷ್ಟಾಯ್ತು ಟೈಮ್ ಇವಾಗ? ಇವಾಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು 12 ಗಂಟೆ ತನಕ ಮಾಡ್ತೀನಾ? ಸರಿ ಆಯ್ತು. ಇವತ್ತು ನನ್ನ ಟೇಸ್ಟ್ ನೋಡೋಣ. ಆಯ್ತು. ಮೇಲೆ ಸಾಂಬಾರು ಚೆನ್ನಾಗಿದ್ದೀವಿನ? ಚೆನ್ನಾಯ್ತು. ಹಾಂ ಚೆನ್ನಾಯ್ತು. ಕೇಳ್ಬಿಟ್ಟು ಏನು ಮಾಡೋದಪ್ಪ? ತಿಂದ ಅನ್ನ ಇರಲಿಲ್ಲ, ತಿಂದಿಲ್ಲ. ಅನ್ನ ಮಾಡಿದ್ವಿ. ನೀನು ಏನೇ ಮಾಡಿದ್ರೆ ನಾನು ವಯಸ್ಸವ ಕೊಡ್ಕೋತೀನಿ. ನೀನು ವೆರೈಟಿ ಮಾಡ್ತಾ ಇದೀಯಾ? ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ನಂಗೆ ಇಷ್ಟ. ಆದರೆ ಮಾತಾಡ್ಸ್ಕೊಂಡು ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ನಮ್ಮ ಅಪ್ಪನೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ನಾನು ಒಂದು ಸ್ವಲ್ಪ ಎಲ್ಲ ಐಟಮ್ ಎತ್ಕೊಂಡು ನಾನೊಂದು 3 ಥರ ವೆರೈಟಿ ಮಾಡಬೇಕಾಗಿತ್ತು. ನಾನೇ ಅಂದ್ಕೊಂಡೆ 3 ಥರ ವೆರೈಟಿ ಮಾಡೋಣ ಅಂತ. ಅದರಿಂದ ಎಲ್ಲದಕ್ಕೂ ಸಪ್ರೇಟಾಗಿ ಎಲ್ಲ ಹುರ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದೆ. ನಾನು ವೀಡಿಯೋಸ್ದು ರೆಸಿಪಿ ಹಾಕೋಣ ಅಂದ್ಕೊಂಡೆ. ಅಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ, ಒಂದೂವರೆ ವರ್ಷ ಆಯಿತು ನಾವು ಅಮ್ಮನ ಜೊತೆ ಎಲ್ಲ ವೀಡಿಯೋ ಮಾಡಿ. ತಿರ್ಗಾ ಅಷ್ಟು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಇದರಲ್ಲಿ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ಗೆ ಹಾಕ್ಬಿಟ್ಟಿದೆ. ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಯಾವ ಥರ ರೆಸಿಪಿ ನಾವು ಮುಂದೆ ಒಂದು ಸ್ವಲ್ಪ ಗ್ಯಾಪ್ನ ಇರೋದು ಥರನೇ ಸೇಮ್ ಟು ಸೇಮ್ ನಾನು ಅಡುಗೆ ಮಾಡಿದ್ದೀನಿ. ರಿವ್ಯೂ ನಮ್ಮ ಅಪ್ಪಂಗೆ ಇಷ್ಟ ಆಯಿತು. ಸ್ವಲ್ಪ ಉಪ್ಪು ಕಮ್ಮಿ, ಎಲ್ಲದರಲ್ಲೂ ಉಪ್ಪು ಕಮ್ಮಿ. ಏನು ಮಾಡೋಣ ಅಂದರೆ ನನ್ನ ಫಸ್ಟೆಲ್ಲ ಕ್ಲೀನಾಗಿ ಹಾಕಿ ಎಲ್ಲ ಅಭ್ಯಾಸ ಇತ್ತು. ಎಲ್ಲ ಗ್ರಿಪ್ಪೆಲ್ಲ ಬಿಟ್ಟೋಗಿದೆ. ಚಿಕನೆಲ್ಲ ಬೇಯಿಸ್ಕೊತಾ ಇದ್ದೀನಿ. ಅಪ್ಪನೂ ಕಾಯಿ ಒಂದು ಸ್ವಲ್ಪ ಎಲ್ಲ ರುಬ್ಕೊಳ್ಳೋಕ್ಕೆಲ್ಲ ಇದು ಮಾಡಿದ್ರು. ನಮ್ಮ ಟೈಮ್ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಮಿಕ್ಸಿ ಪಟ್ ಅಂತ ಕಟ್ಟಾಗೋಯ್ತು. ಬ್ಲೇಡ್ ಕಟ್ಟಾಗೋಯ್ತಲ್ಲ ಅಪ್ಪ, ಬ್ಲೇಡ್ ಕಟ್ಟಾಗೋಯ್ತು. ತಿರ್ಗಾ ಆಮೇಲೆ ಎಲ್ಲ ರುಬ್ಕೊಂಡಿದ್ವಿ ಚೆನ್ನಾಗಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಾಯಿತು. ವೀಡಿಯೋ ಎರಡೂ ಒಟ್ಟಿಗೆ ಹಾಕಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವೀಡಿಯೋ ಎಲ್ಲ ಸ್ನೇಹನೇ ವಾಯ್ಸ್ ಓವರ್ ಕೊಡ್ತಾಳೆ. ಎಲ್ಲ ಎಡಿಟ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕಷ್ಟೆ. ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವ್ಲಾಗ್ಸ್ನ ನೋಡ್ತಾಯಿರಿ. ಇವಾಗ ಪಂಚ್ಮುಡಿ ಕೊಡಬೇಕು ಅಂತೆಲ್ಲ ಕೇಳಿದ್ದೀವಿ. ಆ ಟ್ರಿಪ್ಗೆ ಟ್ರಿಪ್ ಅಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ನಾನು ಕರೆದಿದ್ದೀನಿ. ನಮ್ಮ ಅಕ್ಕ ಎಲ್ಲರನ್ನೂ ಕರೆದು ಎಲ್ಲ ಮಾಡಿದ್ದೀವಿ.
ಅವ್ರ ಮನೇದೇನಾದ್ರು ಕೆಲಸ ಇದ್ದರೂ ನಾವು ಮಾಡಿಕೊಡ್ತಾಯಿದ್ದೀನಿ. ಅವರು ಆ ಥರ ಏನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಾವು ಒಂದು ಸತಿ ಮಾಡಿಬಿಟ್ಟಿದ್ವಲ್ಲ ಅಂತ ಇದು ಮಾಡಿದ್ದಷ್ಟೇ. ಅವರು ಇಲ್ಲಿ ರಾಮನಗರದಲ್ಲೋ ಎಲ್ಲೋ ಇದ್ದರು, ರೆಸಾರ್ಟಲ್ಲಿ ಇದ್ದರು ಅನ್ಸುತ್ತಲ್ಲ ಅಪ್ಪ ಅವತ್ತು. ಅಷ್ಟೇ. ನೋಡಿ ನನ್ನ ವೈಫ್ದು ರಿವ್ಯೂ ಕೇಳೋಣ ಬನ್ನಿ. ಇಡ್ಲಿಗೆ ಉಪ್ಪು ಹಾಕಿಲ್ವಲ್ಲ? ಹಾಕಿದ್ನಲ್ಲ. ಹಾಕಿದ್ದ. ಇತ್ತಿನ ಬ್ರೋಸ್ಟೆಡು ತಂದೂರಿ ಅದು ಕಮ್ಮಿ ಐತಲ್ಲ. ಡೂ ಮಾಡೋದೇ ಆಗೋಯ್ತು. ನೆನ್ನೆ ನಾನು ಹೇಳಿದೆ ಅಂತ ಇವತ್ತು ರಿವೆನ್ಸ್ ತೊಗೊತಾವಳು. ನಾವೆಲ್ಲ ಟೇಸ್ಟ್ ಮಾಡ್ಬಿಟ್ಟು ಹಾಕಿ ಬಂದಿದ್ವಿ. ನಾನು ಟೇಸ್ಟ್ ಮಾಡಿ ಅಂತಾನೆ ಹೇಳ್ತಿರೋದು. ತಿನ್ನಾಯ್ತು. ಇದು 2 ಸ್ವಲ್ಪ ಕಮ್ಮಿ ಐತೆ ಅಷ್ಟೇ. ಇನ್ನೂ ಸ್ವಲ್ಪ ಕಮ್ಮಿ ಬಟ್ ಇದು ಸ್ವಲ್ಪ ಐತೆ. ಅದು ಸೊಕ್ಕದಾಗೋಯ್ತು. ಜ್ಯೂಸಿ ಆಗಿದೆಯಾ? ಉಪ್ಪು ಹಾಕ್ಬೇಕು. ಒಟ್ಟು ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಎಷ್ಟು ಟೈಮು? ಒಂದು ವೆರೈಟಿ ಇಲ್ಲಮ್ಮ ಬಂಗಾರ. ಇಲ್ಲಿ 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 ಇಡ್ಲಿ ಇಡ್ಲಿ ನನ್ನ ಕೈಯಲ್ಲಿ ಮಾಡ್ಕೊಂಡೆ. ಹಾಂ. ಓಕೆ ಫ್ರೆಂಡ್ಸ್, ಬೈ. ಅಲ್ಲೇ ರಿವ್ಯೂ ಕೇಳುತ್ತಾನೆ.